ನೂರೊಂದು ನೆನಪು ಎದೆಯಾಳದಿಂದ ಇವಾಗ ಈ ಎದೆಯಾಳದಿಂದ ಮಾತಾಡೋದಕ್ಕೋಸ್ಕರ ನಮ್ಮ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ, ಮೇಘನಾ ರಾಜ್ ಅವರು ಕೂಡ ಇದ್ದಾರೆ, ಆ್ಯಂಡ್ ನಮ್ಮ ನಿರ್ಮಾಪಕರವರು ಕೂಡ ಇದ್ದಾರೆ ಇಲ್ಲಿ. ಏನಕ್ಕೆ ನಿರ್ಮಾಪಕರವ್ರಿಗೆ ಮಾತ್ರ ಈಗ ಕೈ ಕೊಟ್ಟೆ ಅಂತ ಮ್ಯಾಟ್ರು ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ 3 ಲಯನ್ಸ್ ಅಂತ ಪ್ರೊಡಕ್ಷನ್ ಹೌಸ್ ಹೆಸರು. ಈ 4th ಲಯನ್ ಎಲ್ಲಿ ಅಂತ ನಾನು ಕೇಳಬೇಕು ಅಂತ, ಎಲ್ಲಿ ಅಂತ ನಿಮ್ಗೆ ಏನಾರು ಹೇಳಿದ್ರಾ? ಯಾಕೆಂದರೆ ಎಂಬ್ಲಮಲ್ಲಿ 4 ಲಯನ್ಸ್ ಇರುತ್ತೆ ಯಾವಾಗಲೂ, ನೀವೇ ಅಂತ ಹೇಳ್ತಿದ್ದಾರೆ ಸಿನಿಮಾದಲ್ಲಿ. ನಾನು 4th ಲೈನ್ ಅಲ್ಲ. ಆ್ಯಕ್ಚುಲಿ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಅಂದರೆ ಸೂರಜ್ ಅವ್ರ ತಮ್ಮ ಮನೀಶು ಅವರು ಪ್ರೊಡ್ಯೂಸರೇ. ಅವರು ಇದೇ 28 ಇವತ್ತು 25 ಇದೇ 28 ಅವ್ರಿಗೆ ಎಂಗೇಜ್ಮೆಂಟ್ ಆಗ್ತಾಯಿದೆ. ಸೊ ಅದು ಒಂದು ಹ್ಯಾಪಿ ಅಕರೆನ್ಸು. ಅದೇ ಥರ ನಮ್ಮ ಸಿನಿಮಾನು ಬಿಡುಗಡೆ ಆಗ್ತಾಯಿದೆ. ಸೊ ಎರಡೂ ನಾವು ಸಂತೋಷವಲ್ಲಿದೆ. ಫ್ಯಾಂಟಾಸ್ಟಿಕ್. ಇವ್ರನ್ನ ನೋಡಿದ್ರೆ ಮೆಡಿಕಲ್ ಸ್ಟೂಡೆಂಟ್ ಥರ ಅನ್ಸಲ್ವಾ ನಿಮಗೆ? ಅವ್ನು ಅದೇ ಪ್ರಶ್ನೆ ಕೇಳ್ತಾನೆ ನಮ್ಮ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ, ಶ್ರೇಯಸ್ಸು. ನೀವು ಮೆಡಿಕಲ್ ಸ್ಟೂಡೆಂಟ್ ಥರ ಕಾಣಲ್ವಲ್ಲ? ಇವ್ರು ಸಿನಿಮಾದಲ್ಲೂ ಕಾಣಲ್ಲ, ಇಲ್ಲೂ ಕಾಣಲ್ಲ, ಬಟ್ ಆ್ಯಕ್ಟಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಜನ ಇಷ್ಟಪಡ್ತಾರೆ. ಆಮೇಲೆ ಮೇಘನಾ ಅವ್ರ ಬಗ್ಗೆ ಒಂದು ಇವಾಗ ವೆರಿ ಇಂಪಾರ್ಟೆಂಟ್ ವಿಷಯ ಬಂದಿದೆ ಹೊರಗಡೆ. ಏನು ಅಂದರೆ 2 ಲೀಟ್ರ್ ಹಾಲನ್ನು ಸುಂದರರಾಜ್ ಸರ್ ಎಕ್ಸ್ಟ್ರಾ ತರಿಸ್ತಿದಾರಂತೆ. ಯಾಕೆಂದರೆ ಅವ್ರ ಫೇಸ್ಗೆ ಹೇರ್ಗೆ ಎಲ್ಲ ವಾಶ್ ಜಾಸ್ತಿ ಮಾಡ್ತಿದ್ದಾರೆ ಹಾಲಲ್ಲಿ ಅಂತ ಕೇಳ್ಪಟ್ವಿ. ಫಾರಿನರ್ ಆಗ್ತಾ ಇದ್ದಾರೆ ಅವ್ರು ದಿನ ಬರ್ತಾ. ಅಯ್ಯೋ, ಏನಕ್ಕೆ ನಂಗೆ ಗೊತ್ತಾಗ್ತಲ್ಲ ಅದನ್ನ ಯಾವುದು ರೆಫರಿ ಟು ವಾಟ್ ಅಂತ. ಏನಕ್ಕೆ ಅಂದರೆ ನಿಮ್ಮ ಲುಕ್ಸು ನೋಡಿ ಪ್ರೊಡ್ಯೂಸರ್ಗೆ ಅರ್ಥ ಆಗ್ತಿದೆ. ಥ್ಯಾಂಕ್ ಯು ಚೆನ್ನಾಗಿದ್ದೀರಾ ಅನ್ನೋದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳಿದ್ರೆ. ಫಾರಿನರ್ ಅಂದ್ರೆ ಚೆನ್ನಾಗಿರೋದ? ನಮಗೇನು ಫಾರಿನರ್ ಅಂದ್ರೆ ಅಷ್ಟೇ ಅನ್ಸುತ್ತೆ. ನಮಗೆ ಕರ್ನಾಟಕದವರು ಅಂದ್ರೆ ಚೆನ್ನಾಗಿರ್ತಾರೆ. ಕರ್ನಾಟಕ ಅಂದ್ರೆ ಚೆನ್ನಾಗಿರ್ತಾರಪ್ಪ. ಅದು ಸೊ ಈ ಒಂದು ಲವ್ಲವಿಕೆ 101 ನೆನಪುಲಿ ಇದನ್ನ ನಿರ್ದೇಶನ ಮಾಡಿರೋದು ಕುಮರೇಶ್ ಅಂತ. ಸರ್, ಜನರಲಿ ನನಗೂ ಪರಿಚಯ, ನೀವು ನಿಮ್ಮ ಒಂದು ಸ್ಟೋರಿ ಸೆಲೆಕ್ಷನ್ ಪ್ರಾಸೆಸ್ಸೇ ಒಂದು ದೊಡ್ಡ ಪ್ರಾಸೆಸ್ ಅದರಲ್ಲಿ. ಯಾಕೆಂದರೆ ನೀವು ಡೂ ವೆರಿ ವೆರಿ ಮಿನಿಮಲ್ ಫಿಲ್ಮ್ಸ್. ಯಾವ ಸಿನಿಮಾ ಮಾಡಿದ್ರು ಅದು ಹೆಸರು ಹೇಳೋವಂಥ ಸಿನಿಮಾ, ಆ ಥರದ್ದು ಮಾಡ್ತಿರ್ತೀರ. ಕುಮರೇಶ್ ಬಂದಾಗ ಈ ಒಂದು ವಿಷಯನ ತೊಗೊಂಡು ಬಂದಾಗ ಮರಾಠಿ ಸಿನಿಮಾ ನಾವೆಲ್ ಆಧಾರಿತ ಅಂತಲೇ ಆಗಿರ್ಬೋದು, ನಿಮಗೆ ಟಚ್ ಆಗಿದ್ದ ಪಾಯಿಂಟ್? ಯಾಕಂದರೆ ತುಂಬ ಕಷ್ಟ ಚೇತನ್ ಸರ್ನ ಇಂಪ್ರೆಸ್ ಮಾಡಬೇಕು ಅಂದರೆ. ಇದರಲ್ಲಿ ನೋಡಿ, ಒಂದು ಸಿನಿಮಾ ಇದರಲ್ಲಿ ಅನೇಕ ವಿಚಾರಗಳಿದೆ. ಅದರದ್ದು ಕಾದಂಬರಿ ವಿಚಾರ ಇರ್ಬೋದು, ಅದರದಲ್ಲಿ 80ನೇ ದಶಕದ ವಿಚಾರ. ನನಗೆ ತಂಡ ಭಾಳ ಇಷ್ಟ ಆಯಿತು, ಕ್ಯಾರೆಕ್ಟ್ರು ಇಷ್ಟ ಆಯಿತು. ಬಟ್ ಮೇಯ್ನ್ ಇಷ್ಟ ಆಗಿರೋದು ನನಗೆ ಭಾವನೆಗಳು. ಒಂದು ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಅದು ನೀವು 101 ನೆನಪು 102ನೇ ನೆನಪು ಸಿನಿಮಾ ಆಗಬೇಕು ಅಂದರೆ ನೀವು ಆಚೆ ಬಂದ ಮೇಲೆ ಅದರಲ್ಲಿ ಭಾವನೆಗಳಿದ್ದಾಗ, ಕ್ಯಾರೆಕ್ಟ್ರಿಗೆ ಒಬ್ಬರಿಗೊಬ್ಬರು ಸಂಬಂಧಗಳು, ಒಳ್ಳೆ ಕನೆಕ್ಷನ್ಗಳಿದ್ದಾಗ, ಎಲ್ಲೋ ಒಂದು ಕಡೆ ರಿಯಾಲಿಟಿ ಇದ್ದಾಗ, ಆ 85ನೇ ಇಸ್ವಿ ರಿಯಾಲಿಟಿ ಅದಿದ್ದಾಗ ನಮ್ಗೆ ಇನ್ನೂ ಇಷ್ಟ ಆಗುತ್ತೆ. ಸೊ ಆ ಥರದಲ್ಲಿ ಎಲ್ಲರಿಗೂ ಒಂದು ರೀತಿ ಕಾಲೇಜ್ ದಿನಗಳು ರಿಲೇಟ್ ಆಗೋ ಒಂದು ಸಬ್ಜೆಕ್ಟು ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಆ್ಯಂಡ್ ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಪ್ರಯತ್ನ ಆಗತ್ತೆ ಅಂತ ಅಂದ್ಕೊಂಡು ನಾನು ಮಾಡಿದ್ದೆ. ಸೂಪರ್. ಸೊ 80s ಚೇತನ್ ಸರ್ ಕಾಲೇಜಲ್ಲಿ ಇದ್ರಾ ಅಥವಾ ಮೇಘನಾ ಅವ್ರ ಕಾಲೇಜಲ್ಲಿ ಇದ್ರಾ? 80s ಎಲ್ಲಿ ಇದ್ರಿ? ನಾನು 83ನಲ್ಲಿ ಹುಟ್ಟಿದ್ದು. ಸೊ ನಾನು ಆವಾಗ ತಾನೇ ಒಂದು ಕಣ್ಣು ಬಿಡ್ತಾ ಇದ್ದೆ. ಕಾಲೇಜ್ ಏನು ಅಂತ ನನ್ನ ಬಹುಶಃ ಗೊತ್ತಿರಲಿಲ್ಲ. ಬಟ್ ನನಗೆ ಅದೇ ವಿಶೇಷ ಏನಂದರೆ, ನಮ್ಮ ತಂದೆ ತಾಯಿ, ನಮ್ಮ ತಾತ ಅಜ್ಜಿ 85ನೇ ಇಸ್ವಿನಲ್ಲಿ ಕಾಲೇಜ್ ಏನು ಅಂತ ಗೊತ್ತಿರೋರು ನೋಡಿದ್ರೆ ಅವ್ರಿಗೆ ಈ ಥರ ಇತ್ತಲ್ಲಪ್ಪ ಅಂತ ಅನಿಸ್ಬೋದು. ಸೊ ಇಟ್ಸ್ ನಾಟ್ ಜಸ್ಟ್ ಫಾರ್ ಯೂತ್, ಇಟ್ಸ್ ಫಾರ್ ಎಲ್ಲ ಇಡೀ ಫ್ಯಾಮಿಲಿಗೋಸ್ಕರ ಅಂತ ಹೇಳಿ. ಎಲ್ಲಿದ್ರಿ 80s? ಇಲ್ಲ, ಇನ್ನೂ ಹುಟ್ಟಿಲ್ಲ ಅಂತ ಹುಟ್ಟಿರ್ಲಿಲ್ಲ. ಸೊ 80s ಮೆಡಿಸನ್ ತುಂಬ ಈಸಿ ಆಗಿತ್ತು, ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ತಾ ಇದ್ರು, ಹೌದಾ? ಗೊತ್ತಿಲ್ಲ, 80s ನಾನು ಓದಿಲ್ಲ. ಈಗಲೂ ನಾನೇನು ಮೆಡಿಸಿನ್ ಓದಿಲ್ಲ. ಬಟ್ ಆ ಆಸೆ ಇದೆ, ಎಲ್ಲೋ ಒಂದು ಕಡೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ತುಂಬ ಇತ್ತು. ಡಾಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಯಾಕಂದರೆ ದಟ್ ಈಸ್ ತುಂಬ ಸಹಜ. ಇಲ್ಲ ಡಾಕ್ಟರ್ ಅಂತಾರೆ, ಇಲ್ಲ ಮನೆ ಆಟ ಸಾಮಾನು ಇಟ್ಕೊಂಡು ಆಟ ಆಡ್ತಾರೆ. ಅವಾಗ ಒಂದು ಡಾಕ್ಟರ್ ಕಿಟ್ ಬೇರೆ ಕೊಡಿಸ್ಬಿಟ್ಟಿದ್ರು ಅಪ್ಪ. ಸೊ ಅದನ್ನ ಇಟ್ಕೊಂಡು ನಾನು ಡಾಕ್ಟರ್ ಆಗ್ತೀನಿ ಅಂತಿದೆ. ಆ್ಯಂಡ್ ಇಟ್ಸ್ ಅ ಕ್ಲೀಶೆ ದಟ್ ನಾನು ಆ್ಯಕ್ಟರ್ ಆಗಿಬಿಟ್ಟೆ. ಸೊ ಅಲ್ಲ, ಸದ್ಯ ನೀವು ಡಾಕ್ಟರ್ ಆಗಿಲ್ಲ, ವಿ ವುಡ್ ಹ್ಯಾವ್ ಲಾಸ್ಟ್ ಅ ವೆರಿ ಗುಡ್ ಆಕ್ಟ್ರೆಸ್. ಅಲ್ಲಿ ಯಾರ್ದೋ ಪಾಪ ಹೊಟ್ಟೆ ಕುಯ್ಕೊಂಡು ಹಲ್ಲು ಸರಿ ಮಾಡ್ಕೊಂಡು ಏನೋ ಮಾಡೋದ್ ಬದಲು ಸಿನಿಮಾ ಮಾಡ್ತಿದ್ರೆ ಇಟ್ಸ್ ರಿಯಲಿ ನೈಸ್ ಥಿಂಗ್ ಅಲ್ವಾ? ಯಾ, ಐ ಆಮ್ ಸಾರ್ಟ್ ಆಫ್ ಹೀಲಿಂಗ್ ಪೀಪಲ್ like this, giving them good entertainment. So yes, my god. ಒಂದು ಹೇಳ್ತೇನೆ, ಡಾಕ್ಟರ್ ಅನ್ನೋದು ಒಂದು ಸಮಾಜ ಸೇವೆ ಯೋಚನೆಯಲ್ಲೂ ಇರುತ್ತೆ. ಸಿನಿಮಾದಲ್ಲೂ ಒಳ್ಳೆ ಸಿನಿಮಾ ಕೊಟ್ಟರೆ ಅದರಲ್ಲೂ ಒಂದು ಸಮಾಜಕ್ಕೆ ಒಳ್ಳೆ ರೀತಿ ಕೊಡ್ಬೋದು. ಬಟ್ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಅಬೌಟ್ 80s. 80s 90s ಡಾಕ್ಟರ್ ಆಗೋದು ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ. ಇವಾಗ ಏನೇನೋ ಸ್ಕ್ಯಾಮ್ಗಳಾಗಿದ್ದಾವೆ, ವ್ಯಾಪಮ್ ಸ್ಕ್ಯಾಮು, ಈ ಸ್ಕ್ಯಾಮ್ ಆ ಸ್ಕ್ಯಾಮು. ಮೆಡಿಕಲ್ ಸೀಟ್ಸ್ ಭಾಳ ದುಡ್ಡು ಕೊಟ್ಬಿಟ್ಟು ಸಿಗುತ್ತೆ, ಅದು ಒಂದು ಡೇಂಜರ್ ಅದು. ಸೊ ಅವತ್ತಿನ ದಿನ ನಿಜವಾಗ್ಲೂ ಡಾಕ್ಟರ್ ಆಗೋದು ನಿಜವಾಗ್ಲೂ ನೀವು ಕಷ್ಟಪಟ್ಟು ಓದಿ ಆಗಬೇಕಾಗಿತ್ತು. ಸೊ ಹೋಪ್ಫುಲಿ ಅದು ವಾಪಸ್ ಬರುತ್ತೆ. ಈ ಸಿನಿಮಾದಿಂದ ಬಂದರೆ ಸೂಪರು. ಫ್ಯಾಂಟಾಸ್ಟಿಕ್. ಸೊ ಅಲ್ಲಿ ಕಷ್ಟವಾಗಿರೋ ಪಾತ್ರಗಳನ್ನೇ ಯಾವಾಗಲೂ ಮೇಘನಾ ಅವ್ರು ಮಾಡೋದು. ಒಂದು ಕಡೆ ಅಲ್ಲಿ ರಾಣಿ ಹುಲಿಯಾಗಿ ಮೆರೀತಾರೆ, ಇನ್ನೊಂದು ಕಡೆಯಲ್ಲಿ ಆಟಗಾರನ್ನ ಫುಲ್ಲು ಆಟ ಆಡಿಸ್ತಿರ್ತಾರೆ. ಈ ಥರದ್ದು ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ರೋಲ್ಸ್ನ ಬಂದಾಗ? ಇವಾಗ ಇದನ್ನ ಸಿನಿಮಾ ನೋಡಿದಾಗ, ಮರಾಠಿ ಸಿನಿಮಾ ಅಂತ ನೋಡಿದಾಗ, ಓಕೆ ಇದನ್ನು ನಾನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಟಚ್ ಆಗಿದ್ದ ಪಾಯಿಂಟ್?
ನನಗೆ ಬೇಸಿಕ್ಲಿ ಒಂದು ಸಿನಿಮಾ ಅಂದಿದ ತಕ್ಷಣ ಬರೀ ನನ್ನ ಪಾತ್ರನೇ ನೋಡೋಕ್ಕೆ ಹೋಗಲ್ಲ. ಯು ಸಿ ದಿ ಕಂಪ್ಲೀಟ್ ಸರೌಂಡಿಂಗ್ ಆಫ್ ದ ಫಿಲ್ಮ್ ಆಲ್ಸೋ. ಯಾಕಂದರೆ ಈಗ ಒಂದು ಒಳ್ಳೆ ಕಥೆ ತೊಗೊಂಬರ್ತೀರ, ಬಟ್ ಅದನ್ನು ನಿರ್ದೇಶನ ಮಾಡಬೇಕು ಅಂದರೆ ಆರ್ ದೇ ಕೇಪಬಲ್ ಅಂತ ಒಂದು ಕ್ವೆಶ್ಚನ್ ಬರುತ್ತೆ. ಒಳ್ಳೆ ಸಿನಿಮಾ ಮಾಡಿಬಿಡ್ತೀರಾ, ಬಿಡುಗಡೆ ಮಾಡುವಂಥ ಪ್ರೊಡ್ಯೂಸರ್ ಇರ್ತಾರಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಆ್ಯಂಡ್ ಬರೀ ನನ್ನ ಪಾತ್ರನೇ ಕಾಂಟ್ರಿಬ್ಯೂಟ್ ಮಾಡಲ್ಲ ಒಂದು ಸಿನಿಮಾಗೆ. ಇಟ್ ಈಸ್ ಅ ಟೀಮ್ ವರ್ಕ್. ಸಿನಿಮಾ ಇಸ್ ಎಂಡ್ ಆಫ್ ದ ಡೇ ಟೀಮ್ ವರ್ಕ್. ಸೊ ನಮ್ಮ ಟೀಮ್ ಚೆನ್ನಾಗಿದೆಯಾ ಅನ್ನೋದನ್ನ ನಾನು ಮೊದಲು ನೋಡ್ತೀನಿ. ಸೊ ಅದಾದಮೇಲೆ ಐ ವಿಲ್ ಸಿ ಕಥೆ ಚೆನ್ನಾಗಿದೆಯಾ ಅಂತ, ಅದಾದಮೇಲೆ ನನ್ನ ಪಾತ್ರ ಚೆನ್ನಾಗಿದೆ ಅಂತ. ಸೊ ಮೂರನೇದು ನನ್ನ ಪಾತ್ರ ಬರೋದು. ಸೊ ನನ್ನ ಅದೃಷ್ಟ ನನಗೆ ಸಿಕ್ಕಿರುವಂಥ ಎಲ್ಲ ಸಿನಿಮಾಗಳಲ್ಲಿ ನನಗೆ ಒಳ್ಳೊಳ್ಳೆ ಪಾತ್ರಗಳೇ ಸಿಕ್ಕಿದೆ. ಸೊ ಐ ಥಿಂಕ್ ಆ ಒಂದು ಒಳ್ಳೆ ಸಿನಿಮಾ ಲಿಸ್ಟ್ಗೆ 100% 101 ನೆನಪು ಸೇರುತ್ತೆ. ಫ್ಯಾಂಟಾಸ್ಟಿಕ್. ಈಗ ಈ ಲವ್ ಮಾಡಬೇಕಾದ್ರೆ ಬ್ರಿಡ್ಜ್ ಕೆಳಗಡೆನೆ ಯಾಕೆ ಎಲ್ಲ ಲವರ್ಸು ಕೂತ್ಕೋತಾರೆ ಅಂತ ನನಗೊಂದು ದೊಡ್ಡ ಪ್ರಶ್ನೆ ಇದೆ. ಅದು 80ನೇ ದಶಕದಲ್ಲಿ ಪ್ರಾಬಬ್ಲಿ ಹೈಡಿಂಗ್ ಪ್ಲೇಸ್ ಅದೊಂದೇ ಇತ್ತು ಅನ್ಸುತ್ತೆ. ಆ್ಯಕ್ಚುಲಿ ನೀವು ನಿಜ ಹೇಳಬೇಕು ಮೇಘನ, ಯಾಕಂದರೆ ಆ ಸಿಚುವೇಶನಲ್ಲಿ ನಾವು ಕೂತ್ಕೊಳ್ಳೇಬೇಕಾಗೋ ಒಂದು ಪರಿಸ್ಥಿತಿ ಬಂದಿತ್ತು. ಅದನ್ನ ಹೇಳಿ, ಎಕ್ಸ್ಕ್ಲೂಸಿವ್ ಆಗಿ ನವೀನ್ಗೋಸ್ಕರ ಆ ವಿಷಯ ಮೇಘನೇ ಹೇಳಿದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಆ್ಯಕ್ಚುಲಿ ನನಗೆ 101 ನೆನಪು ಈ ಸಿನಿಮಾದಲ್ಲಿ ಅಂದರೆ ನನ್ನ ಕಾಲ್ ಫ್ರ್ಯಾಕ್ಚರ್ ಆಗಿದ್ದು. ಸೊ ಯಾ ನನ್ನ ಲಾಸ್ಟ್ ನೋ ಸಾಂಗ್ ಶೂಟ್ ಟೈಮಲ್ಲಿ ಇದರಲ್ಲಿ ನಂದಿ ಹಿಲ್ಸಲ್ಲಿ ಶೂಟ್ ಮಾಡ್ತಿದ್ವಿ. ಒಂದು 5 ಸೆಕೆಂಡ್ ಫ್ರೇಮಲ್ಲಿದ್ದೆ, 6ನೇ ಸೆಕೆಂಡ್ ಫ್ರೇಮಲ್ಲಿ ಇಲ್ಲ. ಸೊ ಎಲ್ಲಿ ಅಂತ ನೋಡಿದ್ರೆ ಕೆಳಗಡೆ ಬಿದ್ದಿದ್ದೀನಿ. ಸೊ ಕಾಲ್ ಫ್ರ್ಯಾಕ್ಚರ್ ಆಯಿತು. ಅದಾದಮೇಲೆ ಶೂಟ್ ಕಂಟಿನ್ಯೂ ಮಾಡಲೇಬೇಕಿತ್ತು ಬಿಕಾಸ್ ವಿ ಆರ್ ಫಿನಿಶಿಂಗ್ ದ ಫಿಲ್ಮ್. ಸೊ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಇಷ್ಟು ದೊಡ್ಡ ಕಾಸ್ಟ್ ಇತ್ತು. ಸೊ ನನ್ನ ಎಲ್ಲ ಕಡೆ ಕೂಡಿಸಿ ಅವರು ಶಾರ್ಟ್ ತೆಗಿತಿದ್ರು. ಸೊ ದಟ್ ಇಸ್ ವೈ ಬ್ರಿಡ್ಜ್ ಕೆಳಗಡೆ ಕೂತ್ಕೊಳ್ಳುವಂಥ ಒಂದು ತುಂಬಾ ಎಕ್ಸ್ಕ್ಲೂಸಿವ್ ಮ್ಯಾಟರ್, ಕಾರ್ನರ್ ಸೀಟಲ್ಲಿ ಮಾತ್ರ ಬರ್ತಾ ಇರೋಂಥ ವಿಷಯ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ನಿಮ್ಗೆ ಅನ್ಸ್ಬೋದು ಯಾಕೆ ಮೇಘನ ಚೇತನ್ಗಿಂತ ವಯಸ್ಸು ಕಾಣಿಸ್ತಾರೆ, ಅವರನ್ನೇ ತೊಗೊಂಡಿದ್ದಾರೆ ಅಂದರೆ ನಮ್ಮ ಕ್ಯಾರೆಕ್ಟರ್ನಲ್ಲಿ ನಾವು ಕ್ಯಾರೆಕ್ಟರ್ ಸ್ವಲ್ಪ ಇಲ್ಲ ಯಾವತ್ತು ಯಾರು ಏನು ಸಿನಿಮಾದಲ್ಲಿ ಮೇಘನ ನನಗಿಂತ ಓಲ್ಡರ್ ಕ್ಯಾರೆಕ್ಟರ್. ಯಾಕಂದ್ರೆ ನಾನು ಕಾಲೇಜ್ ಹುಡುಗ, ಅವರು ಮೆಡಿಕಲ್ ಸ್ಟೂಡೆಂಟ್. ನಿಜ ಜೀವನದಲ್ಲಿ ಅವ್ರು ಆ ಥರದ ಓಲ್ಡರ್ ಕಾಣಲ್ಲ. ಓಲ್ಡರ್ ಅಲ್ವಾ? ಮೆಂಟಲಿ ಪ್ರಾಬಬ್ಲಿ ನಾನು ಸ್ವಲ್ಪ ಮೆಚೂರ್. ಅದು ರಿಯಲ್ ಲೈಫಲ್ಲೂ ನಿಜ, ಅದು ಸಿನಿಮಾದಲ್ಲೂ ನಿಜ. ಐ ಆಲ್ಸೋ ಅಗ್ರಿ ದಿಸ್. ಹುಡುಗಿರು ಜನರಲಿ ನಮ್ಮ ಹುಡುಗರಿಗಿಂತ ಮೆಂಟಲಿ ರಿಯಲಿ ಮೆಚೂರ್ಡ್, ನಮಗಿಂತ ಜಾಸ್ತಿ ವಯಸ್ಸಲ್ಲಿ ಇರ್ತಾರೆ. ಅದನ್ನ ನಾವು ಬೀಟ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಿಕಾಸ್ ವಾಟ್ ಎವರ್ ಡಿಸಿಷನ್ಸ್ ಯು ಟೇಕ್ ಅಪಾರ್ಟ್ ಫ್ರಮ್ ವಿಂಡೋ ಶಾಪಿಂಗ್ ಆಫ್ ಕೋರ್ಸ್ ಬೇರೆ ಎಲ್ಲ ಕರೆಕ್ಟಾಗೇ ಇರುತ್ತೆ. ಬಟ್ ಈ 101 ನೆನಪಲ್ಲಿ ಚೇತನ್ ಸರ್ ಜೊತೆ ಮತ್ತು ಎಂಟೈರ್ ತಂಡದ ಜೊತೆ ವರ್ಕ್ ಮಾಡಿ, ಆಮೇಲೆ ಈ 80s ಬ್ಯಾಕ್ ಡ್ರಾಪಲ್ಲಿ ಅಂತ ನೋಡಿದಾಗ ಈ ಟಗ್ ಆಫ್ ವಾರ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ನೀವು ಬಿದ್ದಾಗ ಕಾಲೇನು ಆಯ್ತಾ ಅಂತ ನನಗೆ ಅನ್ನಿಸ್ತು ಆವಾಗ ನೋಡಿದಾಗ. ಟಗ್ ಆಫ್ ವಾರಲ್ಲಿ ನಾನು ಇರಲಿಲ್ಲ ಅನ್ಸುತ್ತೆ. ಇಲ್ಲ, ಟಗ್ ಆಫ್ ವಾರಲ್ಲಿ ಬೀಳ್ತಿರ್ಲಿಲ್ಲ. ಅದಕ್ಕೆ ಹೇಳೋದು ಅವ್ರು ಮೆಡಿಕಲ್ ಸ್ಟೂಡೆಂಟು, ನಮಗಿಂತ ದೊಡ್ಡವರು, ನಾವು ಕಾಲೇಜ್ ಹುಡುಗರು ಅಂತ ಹೇಳೋದು. ಟಗ್ ಆಫ್ ವಾರ್ ನೀವು ಆಡಲ್ಲ ಅಂತ. I will deal with you after this. Peace people. Very very lovely couple ನಮ್ಮಿಬ್ರು ಇಲ್ಲಿ. ಆ್ಯಂಡ್ ಸರ್ 80s ಬ್ಯಾಕ್ ಡ್ರಾಪ್ ಅಂತ ಹೇಳಿದ ತಕ್ಷಣ ಹೆವಿ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗಿರುತ್ತೆ. ಯಾಕೆಂದರೆ ಡೈರೆಕ್ಟ್ರು DOP ಎಲ್ಲ ನಿಮ್ಗೆ ಹೇಳಿರ್ತಾರೆ, ಸರ್ ನನಗೆ ಅದೇ ಹಳೇದು ಸಿಗದೇ ಇರೋ ಪ್ರಾಪರ್ಟಿನೇ ಬೇಕು ಅಂತ. ಹೆಂಗೆ ಹೊಂಚಿದ್ರಿ ಸರ್ ದುಡ್ಡನ್ನಲ್ಲ, ಪ್ರಾಪರ್ಟೀಸ್ನ? ಆರ್ಟ್ ಟೀಮ್ ವಾಸ್ ಬ್ರಿಲಿಯಂಟ್. ಆರ್ಟ್ ಟೀಮ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಡಿರೆಕ್ಷನ್ ಟೀಮು ಅವ್ರಿಗೆ ಏನು ಬೇಕು ವಾಟ್ ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ವಿ ಥಾಟ್ ದ ಲೊಕೇಶನ್ಸ್ ಲೈಕ್ ಬೆಲ್ಗಾಮ್ ಈಸ್ ಅ ಪ್ಲೇಸ್ ನಾವು ಅಲ್ಲಿ ಶೂಟ್ ಮಾಡಿದ್ದು. ಅದು ಸ್ವಲ್ಪ 80s ಥರನೇ ಇದೆ ಕ್ಯಾಂಪು. ಸೊ ದ್ಯಾಟ್ ಏರಿಯಾ. ಸೊ ವಿ ಡಿಂಟ್ ಹ್ಯಾಡ್ ಟು ಸ್ಟ್ರಗಲ್ ಸ್ಟ್ರಗಲ್ ಮಾಡೋಕ್ಕೆ ನಮಗಿದಿಲ್ಲ. ಸೊ ಇಟ್ ವಾಸ್ ಓನ್ಲಿ ಪರ್ಮಿಷನ್ಸ್ ತೊಗೊಳ್ಬೇಕಾಯಿತು. ಸೊ ವಿ ಗಾಟ್ ಇಟ್. ಸೊ ನಮಗೆ ಒಂದು ಲೊಕೇಶನ್ಸ್ ನೋಡಿದ್ರೆ ಇಟ್ಸ್ ಆಲ್ ಒರಿಜಿನಲ್ ಲೊಕೇಶನ್ಸ್. ವಿ ಹ್ಯಾವ್ ನಾಟ್ ಅಂದರೆ ಕ್ರಿಯೇಟ್ ಮಾಡಿದ್ದು, ಸಣ್ಣ ಪುಟ್ಟ ಕ್ರಿಯೇಟ್ ಮಾಡಿದ್ದೀವಿ, ಬಟ್ ದ ಬಿಗ್ ಲೊಕೇಶನ್ಸ್ ಎಲ್ಲ ಇದೆ, ದಟ್ ಆಲ್ ಒರಿಜಿನಲ್ ಲೊಕೇಶನ್ಸ್. ಫ್ಯಾಂಟಾಸ್ಟಿಕ್. ಸೊ ಮದುವೆಗೆ ಪ್ರಪೋಸ್ ಮಾಡಬೇಡ, ನಾನು ಹ್ಞೂ ಅಂದೇ ಬಿಡ್ತೀನಿ ಅಂತ ಟ್ರೇಲರಲ್ಲಿ ಹೇಳಿದ್ದೀರಾ. ಸ್ವಲ್ಪ ರಿಯಲ್ ಲೈಫ್ಗೆ ಬರೋದಾದ್ರೆ ಅದಿನ್ನೂ ಎಷ್ಟು ವರ್ಷ ಮುಂದಿನ ಪ್ರಾಜೆಕ್ಟು ಅಂತ ಕೇಳ್ಬೋದಾ? ನಾನು ಇನ್ನೂ ಯಾರನ್ನೂ ಕೇಳಿಲ್ಲ ನನಗೆ ಮದುವೆ ಆಗಕ್ಕೆ ನಿನಗೆ ಇಷ್ಟನಾ ಅಂತ. ನೀವು ಕೇಳಲ್ಲ, ತುಂಬ ಜನ ನಿಮ್ಮನ್ನು ಕೇಳ್ಕೊಂಡಿರ್ತಾರೆ. ಗೊತ್ತಿಲ್ಲ, ಇನ್ನು ನನ್ನವರೆಗೂ ಬಂದು ಯಾರೂ ಹೇಳಿಲ್ಲ. ಡ್ಯಾಡಿವರೆಗೂ ಬಂದಿರೋಂಥ ವಿಷಯಗಳು? ಡ್ಯಾಡಿವರೆಗೂ ಬರಕ್ಕೆ ಹೆದರ್ತಾರೆ, ಇನ್ನೂ ಬಂದಿಲ್ಲ. ಸೂಪರ್. ಸೊ ನಾಟ್ ಇನ್ ದ ನಿಯರ್ ಫ್ಯೂಚರ್, ಅಟ್ಲೀಸ್ಟ್ 3 to 4 years ಆಫ್ಟರ್ ದಿಸ್ ಅಂತ ಅನ್ಕೋಬಹುದು. ಐ ಡೋಂಟ್ ನೋ. ಸೊ ಫ್ಯಾಂಟಾಸ್ಟಿಕ್. ಸೊ 101 ನೆನಪು ಫೈನಲಿ ಕನ್ಕ್ಲೂಡ್ ಮಾಡೋದಕ್ಕೆ ಅವರ ನೆನಪನ್ನ ಹೇಳಿದ್ರು ಚೇತನ್ ಸರ್. ನಿಮ್ಮ 101ನೇ ನೆನಪು ಸಿನಿಮಾದಲ್ಲಿ ಒಂದು ನೆನಪನ್ನ ಜ್ಞಾಪಿಸ್ಕೊಳ್ಳೋದಾದ್ರೆ ಆಬ್ವಿಯಸ್ಲಿ ನಮ್ಮ ಮೇಘನ ಅವರ ಕಾಲ್ ಫ್ರ್ಯಾಕ್ಚರ್ನ ಬಿಟ್ಟು ಅವ್ರು ಈ ಸಿನಿಮಾ ಮೂಲಕ ಚಿಕ್ಕವರಾಗೋದು. You were going around Belgaum and you've met a lot of lovely people.
Oh, yeah. ಸರ್ ಆ ಥರದ ಇಲ್ಲ ಆ ಥರದ್ದು ಏನು ಇಲ್ಲ. ಲವ್ಲಿ ಪೀಪಲ್. Shared with me, so I thought. ನನಗೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು ರೀತಿ ಬೆಳಗಾಮನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಬೆಳಗಾಂನಲ್ಲಿ ಆ ಟೈಮಲ್ಲಿ ಗಣೇಶ ಹಬ್ಬ ಇತ್ತು. ಆ್ಯಂಡ್ ಗಣೇಶ ಹಬ್ಬ ಬಂದಾಗ ನಾನು ಇವೆಲ್ಲ ನಾನು ಆಚರಿಸಲ್ಲ, ಆದರೆ ಒಂದು ಆರ್ಟ್ ದೃಷ್ಟಿನಲ್ಲಿ ನೋಡಿದ್ರೆ ಭಾಳ ಕ್ರಿಯಾಶೀಲತೆ ಇದ್ದು ಬೇರೆ ಬೇರೆ ರೀತಿ ಸಿಂಕ್ರೆಟಿಕ್, ಅಂದರೆ ಯಾವುದೇ ಒಂದೇ ಯೋಚನೆ ಇಲ್ಲದೆ ಹಲವಾರು ಯೋಚನೆಗಳು ಸೇರಿ ಈ ಗಣೇಶನ ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಆ ಥರದಲ್ಲಿ ಈ ಸಿಂಕ್ರೆಟಿಸಮ್, ಭಾಷೆಯ ಸಿಂಕ್ರೆಟಿಸಮ್, ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಯೋಚನೆಯ ವೈವಿಧ್ಯತೆ ಬೆಳಗಾಂನಲ್ಲಿದೆ. ಅದು ನಮಗೆ ಭಾಳ ಸಂತೋಷ ಆಯಿತು. ಅಂಥ ತಂಡನೂ ಸಿಕ್ಕಿದೆ. ಸೊ ಅದೆಲ್ಲ ಸೇರಿ ನನಗೆ ನಿಜವಾಗ್ಲೂ ನೂರೊಂದು ನೆನಪು ಭಾಳ ಒಳ್ಳೆ ಅನುಭವ ಆಗಿದೆ. ಸೂಪರ್. ನಮ್ಮ ಸೂರಜ್ ದೇಸಾಯಿ ಅವ್ರಿಗೆ ನಾನು ಈ ಪ್ರಶ್ನೆ ಕೇಳಕ್ಕೆ ಹೋಗಲ್ಲ, ಯಾಕೆಂದ್ರೆ ಅವ್ರಿಗೆ 19th ಇಂದ 101ನೇ ನೆನಪು ಶುರುವಾಗುತ್ತೆ. ಅವರ ನೆನಪುಗಳು ಯಾವಾಗ ನಿಜ ಆಗುತ್ತೆ ಅಂದರೆ 19th ಇಂದ, ಯಾಕೆಂದರೆ 19 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫ್ಯಾಂಟಾಸ್ಟಿಕ್ ಟಾಕಿಂಗ್ ಟು ಯು ಆಲ್. ಸೊ ಇಟ್ ವಾಸ್ ರಿಯಲಿ ನೈಸ್. ನಿಮಗೆ ಹೇಗಿತ್ತು ಇಂಟರ್ವ್ಯೂ ಅಂತ ಹೇಳಿ, ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ರಿಯಲಿ ನೈಸ್. ಓಕೆ, ನವೀನ್ ಭಾಳ ಚೆನ್ನಾಗಿ ಮಾಡಿದ್ರು. ಆರ್ಜೆ ಆಗಿದ್ದಾಗ ಚೆನ್ನಾಗಿ ಮಾಡ್ತಾ ಇದ್ರು. ಇವಾಗಲೂ ಭಾಳ ಟ್ಯಾಲೆಂಟೆಡ್ ರೀತಿ ಸ್ಪಷ್ಟವಾಗಿ ಅವ್ರ ಮಾತುಗಳು, ಅವ್ರ ಯೋಚನೆಗಳು. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಎಂಜಾಯಬಲ್ ಇಂಟರ್ವ್ಯೂಸ್ ನಿಮಗೆ ನಾಳೆ ಸಿಗ್ತವೆ. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಲ್ಪ ಇನ್ನೂ ಜಾಸ್ತಿ ಇನ್ನೂ ಲವಿಕೆಯಿಂದ ಹೋಗಿಬೋದು ನವೀನ್ಗೆ. ಇಲ್ಲ, ಯು ಆರ್ ಟೂ ಸ್ವೀಟ್ ಬಿಕಾಸ್ ಯು ಸೆಡ್ ಓನ್ಲಿ ಗುಡ್ ಥಿಂಗ್ಸ್ ಅಬೌಟ್ ಮೀ. ಆಲ್ವೇಸ್. ಸೊ ಕಾರ್ನರ್ ಸೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನವೀನ್ ಅವರು ಯಾವತ್ತೂ ಈಸ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಒಳ್ಳೆ ಕಾರ್ಯಕ್ರಮಗಳಿಗೆ ಹಿಲ್ ಬಿ ಅ ಪಾರ್ಟ್ ಆಫ್ ಇಟ್. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಬೇಕು, ಸಿನಿಮಾ ಬಗ್ಗೆ ಸ್ಯಾಂಡಲ್ವುಡ್ ಸುದ್ದಿ ನಿಮಗೆ ಪಕ್ಕಾ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕಾರ್ನರ್ ಸೀಟ್.